ಇಪಿಎಫ್ಒ ಅದ್ಭುತ ಪಿಂಚಣಿ ಸೌಲಭ್ಯ. ನಿವೃತ್ತಿ ವೇಳೆ ಕೈ ಸೇರುತ್ತೆ ದೊಡ್ಡ ಮೊತ್ತ. ಮಾಸಿಕ ಪಿಂಚಣಿಯೂ ಲಭ್ಯ. ನಮಸ್ಕಾರ ಸ್ನೇಹಿತರು, ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ. ಇಪಿಎಫ್ ಮತ್ತು ಇಪಿಎಸ್ ಯೋಜನೆಗಳನ್ನು ನಿರ್ವಹಿಸುವ ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಪಿಂಚಣಿದಾರರಿಗೆ ಕಮ್ಯುಟೆಡ್ ಪಿಂಚಣಿ ಎಂಬ ಅದ್ಭುತ ಪಿಂಚಣಿ ಸೌಲಭ್ಯವನ್ನು ಸಹ ಒದಗಿಸುತ್ತದೆ. ಯಾವುದೀ ಪಿಂಚಣಿ, ಇದರ ಪ್ರಯೋಜನವೇನು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ. ಇಪಿಎಫ್ಒ ಸಂಬಂಧಿಸಿದ ಹಲವು ನಿಯಮಗಳು ಬಹುತೇಕ ನೌಕರರಿಗೆ ಗೊತ್ತೇ ಇರೋದಿಲ್ಲ. ಅಂತಹವುಗಳಲ್ಲಿ ಈ ಕಮ್ಯುಟೆಡ್ ಪಿಂಚಣಿಯೂ ಒಂದು. ಸರ್ಕಾರಿ ನಿಯಮಾನುಸಾರ ನೌಕರರು ತಮ್ಮ ಮೂಲ ಪಿಂಚಣಿಯ 40% ಹಣವನ್ನು ಒಮ್ಮೆಗೆ ಪಡೆಯಬಹುದಾದ ಸೌಲಭ್ಯ. ಸರ್ಕಾರಿ ಸೇವೆಯಿಂದ ನಿವೃತ್ತರಾದ ನಂತರ ಉದ್ಯೋಗಿಗಳು ಮಾಸಿಕ ಪಿಂಚಣಿ ಪಡೆಯುತ್ತಾರೆ. ಆದರೆ ನಿವೃತ್ತಿ ವೇಳೆ ಮಕ್ಕಳ ವಿದ್ಯಾಭ್ಯಾಸ, ಮದುವೆ, ಮನೆ ಕಟ್ಟಲು ಹೀಗೆ ಯಾವುದಾದರೊಂದು ಕಾರಣಕ್ಕೆ ದೊಡ್ಡ ಮೊತ್ತದ ಅಗತ್ಯವಿರುತ್ತದೆ. ಈ ಅಗತ್ಯವನ್ನು ಗಮನದಲ್ಲಿಟ್ಟುಕೊಂಡು ಸರ್ಕಾರವು ಉದ್ಯೋಗಿಗಳಿಗೆ ಪಿಂಚಣಿ ಕಡಿತಗೊಳಿಸುವ ಆಯ್ಕೆಯನ್ನು ನೀಡುತ್ತದೆ. ಕಮ್ಯುಟೆಡ್ ಪಿಂಚಣಿ ಎಂದರೆ ಭವಿಷ್ಯದ ಮಾಸಿಕ ಪಿಂಚಣಿಯ ಒಂದು ದೊಡ್ಡ ಮೊತ್ತವನ್ನು ತೆಗೆದುಕೊಳ್ಳುವ ಪ್ರಕ್ರಿಯೆಯಾಗಿದೆ. ಕಮ್ಯುಟೆಡ್ ಪಿಂಚಣಿ ಪಡೆಯುವ ಉದ್ಯೋಗಿಯು ತಮ್ಮ ಮಾಸಿಕ ಪಿಂಚಣಿಯ ಒಂದು ಭಾಗವನ್ನು ಮುಂಗಡವಾಗಿ ಒಂದು ದೊಡ್ಡ ಮೊತ್ತವಾಗಿ ಪಡೆಯಬಹುದು. ಇದರ ಪರಿಣಾಮವಾಗಿ ಪೂರ್ಣ ಪಿಂಚಣಿಯ ಬದಲು ಮುಂದಿನ ಕೆಲವು ವರ್ಷಗಳವರೆಗೆ ಪಿಂಚಣಿ ಕಡಿಮೆಯಾಗುತ್ತದೆ. ವಿಶೇಷವೆಂದರೆ 15 ವರ್ಷಗಳ ನಂತರ ಪೂರ್ಣ ಪಿಂಚಣಿ ಸ್ವಯಂಚಾಲಿತವಾಗಿ ಮರುಸ್ಥಾಪನೆಯಾಗುತ್ತದೆ. ಹೌದು, ಸಿಸಿಎಸ್ ಪಿಂಚಣಿ ಕಮ್ಯುಟೇಷನ್ ನಿಯಮಗಳು 1981ರ ನಿಯಮ 10A ಅಡಿಯಲ್ಲಿ ಕಮ್ಯುಟೆಡ್ ಪಿಂಚಣಿ ಆಯ್ಕೆ ಪಡೆಯಲು ಇಪಿಎಫ್ಒ ಒಂದು ಪ್ರಮುಖ ನಿಯಮವನ್ನು ರೂಪಿಸಿದೆ. ಇದರ ಪ್ರಕಾರ ಕಮ್ಯುಟೆಡ್ ಪಿಂಚಣಿ ಪಡೆದ ನೌಕರರಿಗೆ 15 ವರ್ಷಗಳು ಪೂರ್ಣಗೊಂಡ ನಂತರ ಅವರ ಪೂರ್ಣ ಪಿಂಚಣಿಯನ್ನು ಪುನಃ ಸ್ಥಾಪಿಸಲಾಗುತ್ತದೆ. ಇದಕ್ಕಾಗಿ ಪಿಂಚಣಿದಾರರು ಯಾವುದೇ ಪ್ರತ್ಯೇಕ ಅರ್ಜಿಯನ್ನು ಸಲ್ಲಿಸುವ ಅಗತ್ಯವಿಲ್ಲ. ಬದಲಿಗೆ ಇದು ಸ್ವಯಂಚಾಲಿತ ಪ್ರಕ್ರಿಯೆಯಾಗಿದೆ. ಸಿಸಿಎಸ್ ನಿಯಮಗಳ ಪ್ರಕಾರ ಸರ್ಕಾರಿ ನೌಕರರು ನಿವೃತ್ತಿಯ ಸಮಯದಲ್ಲಿ ತಮ್ಮ ಮೂಲ ಪಿಂಚಣಿಯ ಗರಿಷ್ಠ 40%ವರೆಗೆ ಕಮ್ಯುಟೆಡ್ ಪಿಂಚಣಿಯಾಗಿ ಪರಿವರ್ತಿಸಬಹುದು. ಸರಳ ಭಾಷೆಯಲ್ಲಿ ಹೇಳೋದಾದರೆ, ಒಬ್ಬ ನೌಕರನ ಪಿಂಚಣಿ ರೂ. 20,000 ಆಗಿದ್ದರೆ ಮತ್ತು ಅದರಲ್ಲಿ %40 ಬಳಸಿದಾಗ ಒಂದೇ ಬಾರಿಗೆ ದೊಡ್ಡ ಮೊತ್ತವನ್ನು ಪಡೆಯುತ್ತಾರೆ. ಆದಾಗ್ಯೂ ಕೆಲವು ವರ್ಷಗಳವರೆಗೆ ಅವರ ಮಾಸಿಕ ಪಿಂಚಣಿಯನ್ನು ಕಡಿಮೆ ಮಾಡಲಾಗುತ್ತದೆ. ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.